ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಸತ್ಯರ ನಡೆತೀರ್ಥ, ನಿತ್ಯರ ನುಡಿತೀರ್ಥ, ಉತ್ತಮರ ಸಂಗವದ ತೀರ್ಥ, ಹರಿವ ನೀರು ಎತ್ತಣದ ತೀರ್ಥ ಸರ್ವಜ್ಞ. ಇದು ಸರ್ವಜ್ಞನ ಅನೇಕ ವಚನಗಳಲ್ಲಿ, ಶ್ರೇಷ್ಠ ವಚನಗಳಲ್ಲಿ ಒಂದು ಅದ್ಭುತವಾದ ವಚನ. ಸುಮಾರು 400-500 ವರ್ಷಗಳ ಹಿಂದೆ ಇದ್ದಂತಹ ಸರ್ವಜ್ಞ. ಇದೇ ನಮ್ಮ ಶರಣ ಧರ್ಮಕ್ಕೂ ಈ ಸಾಂಪ್ರದಾಯಿಕ ಧರ್ಮಕ್ಕೂ ಇರೋ ವ್ಯತ್ಯಾಸ ಅಂದರೆ ಇದೇನೆ. ಈ ವಚನ ಚೆನ್ನಾಗಿ ಸ್ಪಷ್ಟವಾಗಿ ಹೇಳುತ್ತೆ. ಇದೇನು ಇತ್ತೀಚಿನ ಗುರುಗಳು ಯಾರೋ ಹೇಳಿದ್ದಲ್ಲ. ಸತ್ಯರ ನಡೆತೀರ್ಥ, ನಿತ್ಯರ ನುಡಿತೀರ್ಥ, ಉತ್ತಮರ ಸಂಗವಾದ ತೀರ್ಥ, ಹರಿವ ನೀರು ಎತ್ತಣದ ತೀರ್ಥ ಸರ್ವಜ್ಞ. ತೀರ್ಥ ಅಂತಂದ್ರೆ ತಾರಯತಿ ಇತಿ ತೀರ್ಥ. ಯಾವುದು ದಾಟಿಸುತ್ತದೆಯೋ, ಯಾವುದು ನಮ್ಮನ್ನು ಉದ್ಧಾರ ಮಾಡುತ್ತದೆಯೋ, ತಾರಯತಿ ಅನ್ನೋದು ದಾಟಿಸುವಂಥದ್ದು, ನಮ್ಮನ್ನು ಪಾವನಗೊಳಿಸ್ತಕ್ಕಂಥದ್ದು, ಅದು ತೀರ್ಥ. ಈಗ ನೀವು ಒಂದು ಪ್ರಯೋಗ ಮಾಡಿ, ರಾತ್ರಿ ಎಲ್ಲ ನಿದ್ದೆಗೆಟ್ಟು ಕೆಲಸ ಮಾಡಿ, ಯಾರ್ದೋ ಸಮಾರಂಭ ಅಥವಾ ಆತ್ಮೀಯರ ಏನೋ ಕಾರ್ಯಕ್ರಮ ಅಥವಾ ಮಗಳ ಮದುವೆ, ಮಗನ ಇನ್ನೇನೋ ಕಾರ್ಯಕ್ರಮ, ರಾತ್ರಿ ಎಲ್ಲ ನಿದ್ದೆಗೆಟ್ಟು ಕೆಲಸ ಮಾಡಿ ಮಧ್ಯಾಹ್ನ ತನಕ ಕೆಲಸ ಮಾಡಿ ಮರುದಿವ್ಸನು ಒಂದೆಷ್ಟೇನೋ ಊಟ ಮಾಡಿ ಮಲ್ಕೊಳ್ಳಿ. ಒಂದು 3-4 ತಾಸು 5 ತಾಸು ಹೇಗೆ ಹೋಗಿರುತ್ತೋ ಗೊತ್ತೇ ಆಗಲ್ಲ. ಎಂಥ ನಿದ್ದೆ ಬರೆದಿದ್ದವ್ರಿಗೂ ಬರುತ್ತೆ ಅವಾಗ. ದಣಿವಾದಾಗ, ಶರೀರಕ್ಕೆ ದಣಿವಾದಾಗ, ತಕ್ಕ ಹಾಗೆ ಊಟ ಬಿದ್ದಾಗ, ಅಂದರೆ ಊಟ ಜಾಸ್ತಿ ಆದ್ರೂ ನಿದ್ದೆ ಬರಲ್ಲ, ಕಡಿಮೆ ಆದ್ರೂ ಬರಲ್ಲ, ಮಧ್ಯಮದಲ್ಲಿರಬೇಕು ಸರಿಯಾಗಿ. ಅಂತಹ ನಿದ್ರೆ ಇದೆಯಲ್ಲ, ಪರಮ ಸುಖವನ್ನು ಕೊಡುತ್ತೆ ಮನುಷ್ಯನಿಗೆ. ಅದು ಒಂಥರ ತೀರ್ಥನೇ. ಯಾವುದು ದುಶ್ಚಟಗಳಿಲ್ಲದೆ, ಯಾವುದು ದುರ್ಗುಣಗಳಿಲ್ಲದೆ ಪರಿಶ್ರಮ ಪಟ್ಟು ನಿದ್ದೆ ಬರುತ್ತಲ್ಲ, ಅದು ಒಂದು ರೀತಿ ತೀರ್ಥ ಇದ್ದಾಗೆ. ಎಲ್ಲಿ ನಿಮಗೆ ಬಿಡುಗಡೆಯ ಭಾವ ಬರ್ತದೆ, ಎಲ್ಲಿ ನಿಮಗೆ ಹಬ್ಬದ ಭಾವ ಉಂಟಾಗತ್ತೆ, ಅದೇ ತೀರ್ಥ. ಆದರೆ ನದಿಗೆ ಹೋಗಿ ಮುಳುಗಿ ಅದರಲ್ಲೂ ದಿವಸ ಸಿಕ್ತಿದ್ರಂತೂ ಮುಗ್ದೇ ಹೋಯ್ತು. ಯಾವತ್ತೋ ಒಂದು ದಿವಸ 5 ವರ್ಷಕ್ಕೋ 10 ವರ್ಷಕ್ಕೋ 20 ವರ್ಷಕ್ಕೋ 30 ವರ್ಷಕ್ಕೋ ಒಂದ್ಸಾರಿ ನಿಮಗೆ ತುಂಬ ದೂರ ಇದ್ದು ಗಂಗಾ ನದಿ, ಅಲ್ಲಿಗೆ ಖರ್ಚಾಕೊಂಡು ಹೋಗಿ, ಅದು ಆತ್ಮೀಯರ ಜೊತೆ ಹೋಗಿ ಒಂದ್ಸಾರಿ ಮುಳುಗಿ ಬಂದರೆ ಏನೋ ಒಂಥರ, ಆವಾಗ ಮುಳುಗಿ ಎದ್ದು ಬಂದಾಗ ಸಂತೋಷ ಆಗಬಹುದೇನೋ, ಅದು ಏನು ಆಗುತ್ತೇನು ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಎಷ್ಟೋ ಜನರಿಗೆ ಕಾಯಿಲೆ ಆಗ್ಬಿಡುತ್ತೆ, ಹೊಟ್ಟೆ ಕೆಡ್ತು, ಜ್ವರ ಬಂತು, ತಲೆನೋವು ಬಂತು. ಆ ತೀರ್ಥಯಾತ್ರೆ ಸುಖನೇ ಸಿಕ್ಕಲ್ಲ ಭಾಳ ಜನರಿಗೆ. ಯಾರಿಗೆ ಆರೋಗ್ಯ ಚೆನ್ನಾಗಿರುತ್ತೆ, ಯಾರಿಗೆ ಮನಸ್ಸು ಚೆನ್ನಾಗಿರುತ್ತೆ, ಯಾರಿಗೆ ಪುಣ್ಯ ಹೆಚ್ಚಿರುತ್ತೆ, ಯಾರಿಗೆ ಕೊಟ್ಟು ಕೊಂಡು ಉಂಡು ಉಣಿಸಿ ಸಂತೋಷ ಪಡುವ ಭಾವ ಇರ್ತದೋ ಅವರಿಗೆ ಸ್ವಲ್ಪ ಆನಂದ ಉಂಟಾಗುತ್ತೆ ತೀರ್ಥಕ್ಷೇತ್ರ ಯಾತ್ರೆ ಮಾಡಿದಾಗ. ಆದರೆ ಇಲ್ಲಿ ಸರ್ವಜ್ಞ ಹೇಳೋದು ಸತ್ಯರ ನಡೆತೀರ್ಥ. ಸತ್ಯವಂತರ ಸಂಘದಲ್ಲಿ ಇದ್ರೆ ತೀರ್ಥವೇ ಆತಕ್ಕೆ. ಅದು ಪುರಂದರದಾಸರದ ಕನಕದಾಸರದ ವಾಕ್ಯನೇ ಇದೆ. ಅದು ಸತ್ಯವಂತರ ಸಂಘವಿರಲು ತೀರ್ಥವೇ ಆತಕ್ಕೆ. ಅಂದ್ರೆ ತೀರ್ಥನೇ ಬೇಕಾಗಿಲ್ಲ ಅಂತ ತೀರ್ಥ ಒಪ್ಪುವವರೇ ಆ ಮಾತು ಹೇಳಿದ್ದಾರೆ. ನದಿಗಳು ತೀರ್ಥ ಅಂತ ಬರೆದವರು, ಆಮೇಲಿಂದ ತೀರ್ಥಕ್ಷೇತ್ರಗಳನ್ನು ಹುಡುಕಾಡ್ಕೊಂಡು ಅಲದಾಡದವರೇ ಅವರೆಲ್ಲ. ಅಂಥವ್ರು ಹೇಳ್ತಾರೆ ಕೊನೆಗೆ ಸತ್ಯವಂತರ ಸಂಘವಿರಲು ತೀರ್ಥವೇ ಆತಕ್ಕೆ. ಮುಂದೇನು ವಾಕ್ಯ ಬರುತ್ತಲ್ಲ, ಅದು ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆಯಾತಕ್ಕೆ ಅಲ್ವಾ? ನಿತ್ಯ ಜ್ಞಾನಿ ತಾನೇ ಅದು. ಅದೇ ಇಲ್ಲಿ ಹೇಳ್ತಾ ಇರೋದು ಸತ್ಯರ ನಡೆ ತೀರ್ಥ ಅಂದ್ರೆ ಇದೇನೆ. ಯಾಕಂದ್ರೆ ಅವ್ರ ಸಂಸರ್ಗ, ಅವ್ರ ಇರುವಿಕೆ, ಅವ್ರ ಜೊತೆ ಇದ್ರೆ ತುಂಬಾ ಸಂತೋಷ ಕೊಡ್ತಿರುತ್ತೆ. ಅದೇ ಸರ್ವಜ್ಞ ಇನ್ನೊಂದು ವಚನದಾಗ ಹೇಳ್ತಾನೆ, ಪ್ರಕೃತಿ ಏನು ಬಹಳ ಅದ್ಭುತವಾದ ವಚನ. ತ್ರಿಗುಣಾತೀತರೋಳು, ಪ್ರಕೃತಿ ವಿರಹಿತರೋಳು,
ಬಹಳ ಅದ್ಭುತವಾದ ವಚನ ಅದು. ಆವಾಗಲೂ ಮುಕುತಿಗೆಳೆಯಿಸುವ ಜನರಳು ಸಖತನವೇ ಶ್ರೇಷ್ಠ ಸರ್ವಜ್ಞ. ತ್ರಿಗುಣರಹಿತರಳು, ತ್ರಿಗುಣಾತೀತರಳು, ಪ್ರಕೃತಿ ವಿರಹಿತರಳು. ಅಂದರೆ ತ್ರಿಗುಣವನ್ನು ಗೆದ್ದವಳು, ರಜ ತಮ ಸತ್ವ ರಜತಮ ಗುಣಗಳನ್ನು ಗೆದ್ದಂತಹವರು, ಅವುಗಳನ್ನು ಮೆಟ್ಟಿ ನಿಂತಂತಹವರು, ಅವುಗಳನ್ನು ಹೇಗೆ ಬಳಸಬೇಕು ಹಾಗೆ ಬಳಸ್ಕೊಂಡು ಆನಂದಿತರಾದಂತಹವರು. ತ್ರಿಗುಣರಹಿತರಳು, ತ್ರಿಗುಣಾತೀತರಳು, ಪ್ರಕೃತಿ ವಿರಹಿತರಳು. ಪ್ರಕೃತಿ ಗುಣ ಅಂದ್ರೆ ಹುಟ್ಟು ಗುಣಗಳು. ಪ್ರಕೃತಿ, ಆ ಪ್ರಕೃತಿಯನ್ನು ಗೆದ್ದಂತಹವರು. ಪ್ರಕೃತಿ ವಿರಹಿತರಳು. ಆವಾಗಳು ಮುಕುತಿಗೆ ಎಳೆಯಿಸುವ ಜನರಳು ಸಖತನವೇಲೆ, ಸಖತನವೇ ಗೆಳೆತನ. ಇಂಥವ್ರ ಜೊತೆ ತ್ರಿಗುಣಾತೀತರಳು, ಪ್ರಕೃತಿ ವಿರಹಿತರಳು ಇರಬೇಕು. ಅದೇ ಸತ್ಯರ ನಡೆತೀರ್ಥ, ನಿತ್ಯರ ನುಡಿತೀರ್ಥ, ಉತ್ತಮರ ಸಂಘವಾದ ತೀರ್ಥ. ಉತ್ತಮರ ಸಂಘ, ಉತ್ತಮರು ಅಂತಂದ್ರೆ ಯಾರು? ಸದ್ಗುಣಿಗಳು, ಸಾತ್ವಿಕರು, ಪಾಪಕ್ಕೆ ಹೆದರುವವರು. ಪಾಪದ ಕೆಲಸಗಳನ್ನ ಮಾಡಿದ್ರೆ ನನಗೂ ಒಳ್ಳೇದಲ್ಲ, ದೇವರು ಮೆಚ್ಚಲ್ಲ, ಯಾರಿಗೂ ಒಳ್ಳೇದಲ್ಲ ಅಂತ ಹೇಳಿ ಯಾರು ಆ ಪಾಪ ಭೀತರಾಗಿರ್ತಾರಲ್ಲ ಅವರು ಪ್ರಕೃತಿ, ಅವರು ಏನು ನಿತ್ಯರು ಅಥವಾ ಸಾತ್ವಿಕರು, ತ್ರಿಗುಣಗಳನ್ನ ಮೆಟ್ಟಿ ನಿಂತಂತಹವರು. ಅಂತಹವರ ಜೊತೆ ಇರತಕ್ಕಂಥದ್ದೇ ಬಹಳ ಶ್ರೇಷ್ಠ. ಸತ್ಯರ ನಡೆತೀರ್ಥ, ನಿತ್ಯರ ನುಡಿತೀರ್ಥ, ಉತ್ತಮರು ಅಂದ್ರೆ ಇವರು ಸದ್ಗುಣಿಗಳು, ದಾನಿಗಳು, ಜ್ಞಾನಿಗಳು, ತಪಸ್ವಿಗಳು, ಜೊತೆಗೆ ತ್ಯಾಗಿಗಳು. ಎಲ್ಲವನ್ನೂ ಮಾಡಿ ಅಹಂಕಾರಿಗಳಾಗಿದ್ರೆ ಸುಖ ಕೊಡಲ್ಲ. ಅದು ಎಲ್ಲ ಮಾಡಬೇಕು, ಆದರೆ ತ್ಯಾಗ ಮಾಡಿಬಿಡ್ಬೇಕು. ಏನೂ ಇಲ್ಲ. ಈಶ್ವರ ಪ್ರಣಿಧಾನ ಇದೆ. ಈಶ್ವರ ಪ್ರಣಿಧಾನ ಅಂದ್ರೆ ಸರ್ವನ್ನೂ ಪರಮಾತ್ಮನಿಗೆ ಸಮರ್ಪಿಸ್ಬಿಡೋದು. ಉತ್ತಮರ ಸಂಘ ಅಂದ್ರೆ ಇದೇನೆ. ಉತ್ತಮರ ಸಂಘವಾದ ತೀರ್ಥ, ಹರಿವ ನೀರು ಎತ್ತಣದ ತೀರ್ಥ ಸರ್ವಜ್ಞ. ನದಿ, ಕೆರೆ, ಬಾವಿ ಯಾವುದೇ ಇರಲಿ, ಅದರಲ್ಲಿ ನಿಂತ ನೀರಂತೂ ಒಳ್ಳೇದಲ್ವೇ ಅಲ್ಲ. ಅವ್ರೇನು ಕುಂಭಮೇಳ ಮಾಡಿದ್ರಲ್ಲ, ಆ ಮಳೆಗಾಲದಲ್ಲಿ ಮಾಡಿದ್ರು ಒಳ್ಳೇದಾಗ್ತಿತ್ತು ಏನೋ ಒಂಚೂರು. ಯಾಕಂದ್ರೆ ಹರ್ಕೊಂಡು ಹೋಗ್ತಿತ್ತು ಸತತವಾಗಿ, ಪ್ರವಾಹ ಬರ್ತಿತ್ತು. ಅವಾಗ ಮಾಡಲ್ಲ, ಅವಾಗ ಊರ್ ಬಿಟ್ಟು ಎಲ್ಲೂ ಹೋಗಕ್ಕಾಗಲ್ಲ. ಇವ್ರು ಇಟ್ಕೊಂಡಿದ್ದ ಸಂಕ್ರಮಣದಿಂದ ಶಿವರಾತ್ರಿವರೆಗೆ ಎಲ್ಲ ಮಳೆಗಾಲ ಪೂರ ಮುಗಿದೋಗ್ಬಿಟ್ಟಿರುತ್ತೆ. ಅದು ನಿಂತ ನೀರು, ಎಷ್ಟು ಹಿಂಸೆ, ಎಷ್ಟು ಕೊಳೆ. ಆ ನದಿ ನಮ್ಮನ್ನು ತೊಳೆಯೋದ್ರ ಬದಲು ಅದಕ್ಕೆ ಇನ್ನೊಂದಷ್ಟು ಕೊಳೆ, ಬಟ್ಟೆ, ಆ ಕಸ, ಅವ್ರಿಗೆ ಅದನ್ನು ಸಮರ್ಥಿಸ್ಕೊಂತಾರೆ. ಅದನ್ನು ಸ್ವಚ್ಛ ಮಾಡಿಸಿದ್ರು. ಅದು ಯೋಗಿ ಇದ್ದಿದ್ದಕ್ಕೆ ಉತ್ತರ ಪ್ರದೇಶದಲ್ಲಿ, ಕೇಂದ್ರದಲ್ಲಿ ಮೋದಿ ಇದ್ದಿದ್ದಕ್ಕೆ ಸ್ವಚ್ಛವಾಗಾರು ಇಟ್ಟರು. ಇಲ್ಲೇ ಹೋಗಿದ್ರೆ ಅದು ಆ ಕೊಳೆ ಹೋಗಕ್ಕೆ ಮತ್ತೊಂದು 6 ತಿಂಗಳು ಬೇಕಾಗಿತ್ತು. ಅಷ್ಟು ಕೊಳೆ. ಯಾಕೆ ಕೋಟಿ ಕೋಟಿ ಜನ, ಲಕ್ಷ ಲಕ್ಷ ಕೋಟಿ ಕೋಟಿ ಜನ ಹೋಗಿ ಮುಳುಗಿ ಬಂದು, ಕೆಲವರು ಇನ್ನೂ ಬಟ್ಟೆ ಬಿಟ್ಬಿಡ್ತಾರೆ ನದಿಗಳಿಗೆ. ಅದು ಅಲ್ಲೇ ಹರಿಯೋ ನೀರಾದ್ರೆ ಕೊಚ್ಕೊಂಡು ಹೋಗುತ್ತೆ, ಅದು ಸಮುದ್ರಕ್ಕೆ ಹೋಗಿ ಬೀಳುತ್ತೆ. ಏನು ಪ್ರಯೋಜನ ಇಲ್ಲ ಅದು, ಮತ್ತು ಕಸನೇ. ಇನ್ನೂ ಏನೇನೋ ಬಿಡ್ತಾರೆ. ತೆಂಗಿನಕಾಯಿ ಬಿಡ್ತಾರೆ, ಹೂವು ಬಿಡ್ತಾರೆ. ಯಾವಾಗ್ಲಪ್ಪ ನಾವು ಸುಧಾರಣೆ ಆಗೋದು? ಇನ್ನೂ ಸುಧಾರಣೆ ಆಗಲಿಲ್ಲ. ಅದು ಯಾವತ್ತಿಗೂ ಒಳ್ಳೇದಾಗದೇ ಇಲ್ಲ. ನದಿಯಲ್ಲಿ ಒಳಗಡೆ ಇದೆ. ಅದೇ ಕೊಟ್ಟರೆ ಪ್ರಸಾದ ತೆಂಗಿನಕಾಯಿ ನದಿಗೆ ಬಿಟ್ರೆ ಅದು ಹೊಡೆದು ಚಿಪ್ಪೆಲ್ಲ ಕೊಳತು, ಆ ತೆಂಗಿನಕಾಯಿ ಹೊರಗೆ ಬರೋ ಹೊತ್ತಿಗೆ, ಮೀನುಗಳಿಗೆ ಆಹಾರ ಆಗೋ ಹೊತ್ತಿಗೆ ಅದು ಕೆಟ್ಟೋಗಿರುತ್ತೆ. ಅದನ್ನು ತಿನ್ನಲ್ಲ. ಎಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ದೇವರ ಹೆಸರಲ್ಲಿ? ಅದಕ್ಕೆ ಹರಿವ ನೀರು ಎತ್ತಣದ ತೀರ್ಥ. ಹರಿವ ನೀರೇ ತೀರ್ಥ ಅಲ್ಲ ಅಂದಮೇಲೆ ಇನ್ನು ನಿಂತು ನೀರು, ಎಷ್ಟೋ ಜನ ಕೊಳಗಳಲ್ಲಿ ಹೋಗಿ ಮುಳುಗ್ತಾರೆ. ಕಡಿಮೆ ನೀರು ಇರ್ತದಲ್ಲಿ. ಚರ್ಮ ರೋಗಿಗಳು, ಬೇರೆ ಬೇರೆ ರೋಗಿಗಳೆಲ್ಲ ಬಂದು ಮುಳುಗ್ತಿರ್ತಾರೆ. ಅದ್ರಲ್ಲಿ ಆರೋಗ್ಯವಂತರು ಹೋಗಿ ಮುಳುಗಿದ್ರೆ ದೇವರೇ ಗತಿ. ಹಂಗೆ ಮಾಡಬಾರ್ದು. 21ನೇ ಶತಮಾನದಲ್ಲಿ ವಾಸ ಮಾಡ್ತಿದ್ದೀವಿ ನಾವು. ಅದಕ್ಕೆ ಅಧ್ಯಾತ್ಮ ಕ್ಷೇತ್ರ, ಧರ್ಮಕ್ಷೇತ್ರ ಯಾಕೆ ಹಿಂದುಳಿತದವಂದ್ರೆ, ವಿಜ್ಞಾನ ಹೇಗೆ ಎಲ್ಲರೂ ಕಂಡುಹಿಡಿದಿದ್ದನ್ನ ಎಲ್ಲರೂ ಒಪ್ಕೊಳ್ತಾರೆ. ಅದು ಸತ್ಯ ಸಾಬೀತು ಮಾಡಿದ್ರೆ ಮಾತ್ರ ಒಪ್ಕೊಂತಾರೆ. ಅಮೆರಿಕಾದವನು ಸಂಶೋಧನೆ ಮಾಡಿದ್ರು ಭಾರತೀಯ ಒಪ್ಕೊಂತಾನೆ. ಪಾಕಿಸ್ತಾನ ವಿಜ್ಞಾನಿ ಸಂಶೋಧನೆ ಮಾಡಿದ್ರು ಭಾರತದವನು ಒಪ್ಕೊಂತಾನೆ.
ಚೀನಾದವ್ರು ಮಾಡಿದ್ರು ಭಾರತ ಒಪ್ಪಲೇಬೇಕು, ಭಾರತೀಯರು ಮಾಡಿದ್ರೆ ಎಲ್ಲರೂ ಒಪ್ಪಬೇಕು. ಅದು ವಿಜ್ಞಾನ. ಆದ್ರೆ ಅಧ್ಯಾತ್ಮ ಜ್ಞಾನ ಹಂಗಾಗಲ್ಲ, ಧರ್ಮ ಹಂಗಾಗಲ್ಲ, ಪೂರ ವಿರುದ್ಧನೇ ಇರ್ತದೆ. ಒಂದ್ ಕಡೆ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಬಸವಣ್ಣ ಹೇಳಿದ್ರೆ, ಅವ್ರು ಹೇಳ್ತಾರೆ ಇಲ್ಲ, ಆಕಾಶಕ್ಕೆ ಬೆನ್ನು ತೋರ್ಸವನ್ನೆಲ್ಲ ತಿಂದು ಮುಗ್ಸಕ್ಕೆ ಇರೋದವು, ನಾವು ತಿನ್ನಕ್ಕೆ ಹುಟ್ಟಿರೋದು, ಅವು ತಿನ್ನಿಸ್ಕೊಳಕ್ಕೆ ಹುಟ್ಟಿರೋದು ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಜಪಾನಿಯರು ಹಂಗೆ ತಿಳ್ಕೊಂಡಿದ್ದಾರೆ, ಚೀನಾದವರು ಹಂಗೆ ತಿಳ್ಕೊಂಡಿದ್ದಾರೆ. ಅಮೆರಿಕಾದವ್ರದಂತೂ ಇನ್ನು ಮುಸಲ್ಮಾನ್ ಕಂಟ್ರಿಗಳಂತೂ ಕೇಳಲೇಬೇಡ. ಇನ್ನು ಬರ್ತಾ ಇನ್ನು ಮನುಷ್ಯರು ತಿನ್ನೋ ಕಾಲನೂ ಬರುತ್ತೇನೋ ಗೊತ್ತಿಲ್ಲ. ಹೌದು, ಎಲ್ಲದಕ್ಕೂ ಅಭಾವ ಬಂತಂದ್ರೆ ಮನುಷ್ಯರನ್ನೇ ಕೊಯ್ದು ಬೇಯಿಸಿ ಅದಕ್ಕೂ ಒಂದಿಷ್ಟು ಶುಂಠಿ ಉಪ್ಪು ಖಾರ ಹಾಕಿ ತಿಂದ್ರೆ ತಿನ್ನೋ ಇದ್ದಾರೆ ಭೂಮಿ ಮೇಲೆ. ಅಂತ ಕೆಲವು ಜನಾಂಗನೂ ಇದೆ, ತುಂಬಾ ಕಡಿಮೆ ಜನ ಅವರು. ಮುಂದೆ ಅಂತ ಕಾಲ ಬರ್ಬೋದು, ಹೇಳಕ್ಕಾಗಲ್ಲ. ಯಾಕೆ ಮಾಂಸ ತಿನ್ನೋರ್ಗೆ ಯಾವ್ದಾದ್ರೇನು ಏನು ಸಿಗಲಿಲ್ಲ ಅಂದ್ರೆ ಕಡೆಗೆ ಮನುಷ್ಯರನ್ನೇ ತಿನ್ನೋ ಕಾಲ ಬಂದರೂ ಬರ್ಬೋದು. ಅದಕ್ಕೆ ನಾವು ತಿಳ್ಕೋಬೇಕು, ಇದು ಧರ್ಮ ಪರಸ್ಪರ ವಿರುದ್ಧ. ದಯವೇ ಅದು ಕೊನೆಗೆ ಉಳಿಯೋದು, ಅಹಿಂಸಾ ಧರ್ಮವೇ ಕೊನೆಗೆ ಉಳಿಯೋದು, ಸತ್ಯ ಧರ್ಮವೇ ಕೊನೆಗೆ ಉಳಿಯೋದು, ನೀತಿ ನ್ಯಾಯ ಕರ್ತವ್ಯ ಧರ್ಮವೇ ಕೊನೆಗೆ ಉಳಿಯೋದು. ಇನ್ನೆಲ್ಲವೂ ಹಿಂಸೆ ಅನುಭವಿಸ್ಲೇಬೇಕು. ಹುಟ್ಟುವಾಗ್ಲೂ ಹಿಂಸೆ, ಬಾಳುವಾಗ್ಲೂ ಹಿಂಸೆ, ಕೊನೆಗೆ ಹೋಗುವಾಗಲೂ ಹಿಂಸೆ. ತಾವು ಪ್ರಳಯ ಆಗಿ ಬೇರೆಯವ್ರನ್ನೂ ಪ್ರಳಯ ಮಾಡೋ ತನಕ ಬಿಡಲಾದ ಪ್ರಕೃತಿ ಸತ್ಯವಾದಿಗಳನ್ನ ರಕ್ಷಿಸ್ತದೆ, ಹೇಗೋ ರಕ್ಷಿಸ್ತದೆ, ಅದ್ರಲ್ಲೇನು ಸಂಶಯ ಇಲ್ಲ. ಆದ್ರೆ ಹಂಗಂತೇಳಿ ನಾವು ಒಬ್ಬೊಬ್ಬರೇ ಇದ್ರೆ, ಇಂಡಿವಿಜುವಲ್ ಆಗಿದ್ರೆ ಏನು ಪ್ರಯೋಜನ ಇಲ್ಲ. ರಾಷ್ಟ್ರಭಕ್ತರಾಗಿ ರಾಷ್ಟ್ರವನ್ನು ಕಟ್ಕೊಂಡು ರಾಷ್ಟ್ರವನ್ನು ಭದ್ರಗೊಳಿಸ್ಕೊಂಡ್ರೆ ನಾವೆಲ್ಲ ನಮ್ಮ ಧರ್ಮವನ್ನು, ನಮ್ಮ ಸಂವಿಧಾನ ಅದಕ್ಕೆ ಬಹಳ ಶ್ರೇಷ್ಠ ಸಂವಿಧಾನ, ಎಲ್ಲ ಧರ್ಮರಿಗೂ ಕೊಟ್ಟಿದೆ, ಅವಕಾಶ ಕೊಟ್ಟಿದೆ. ಪ್ರಕೃತಿ ದತ್ತವಾಗಿ ಆದಿ ಕಾನೂನು ಕಾಸ್ಮಿಕ್ ಲಾಗೆ ಸಮೀಪ ಇದೆ ಭಾರತೀಯ ಸಂವಿಧಾನ. ಅದಕ್ಕೆ ಅದು ಕೊನೆಗೆ ಯಾರು ಹಿಂಸೆ ಮಾಡ್ತಾರೆ ಅವರು ತಮ್ಮಿಂದ ತಾವೇ ನಾಶ ಆಗ್ತಾರೆ, ಪ್ರಕೃತಿ ದತ್ತವಾಗಿ ನಾಶ ಆಗ್ತಾರೆ. ಹಾಗಂತೇಳಿ ನೀವು ಆರೋಗ್ಯ ಕೆಡಿಸ್ಕೊಂಡು ಉಪಯೋಗ ಇಲ್ಲ. ಸಸ್ಯಾಹಾರಿಗಳು, ಆಮೇಲಿಂದ ಶಾಂತಿ ಪ್ರಿಯರು ಗಟ್ಟಿಮುಟ್ಟಾಗಿರ್ಬೇಕು. ನೀವು ಕೂಡ ವ್ಯಾಯಾಮ ಮಾಡಿಕೊಂಡು ಉಪವಾಸ ಮಾಡಿಕೊಂಡು ಹಣ್ಣು ತರಕಾರಿಗಳನ್ನು ಹೆಚ್ಚು ಬೆಳೆಯೋದು, ಹೆಚ್ಚು ತಿನ್ನೋದು. ಬೆಳಿಬೇಕದನ್ನ, ಬರೀ ತಿಂದರೆ ಮತ್ತೆ ಎಲ್ಲೆಲ್ಲಿಂದನೋ ತಂದು ಕೊಡ್ತಾರೆ, ಕೆಮಿಕಲ್ ಹಾಕಿದ್ದೆಲ್ಲ ತರಬೇಕಾಗುತ್ತೆ. ನಾವೇ ಬೆಳ್ಕೊಂಡ್ರೆ ಒಳ್ಳೆ ಹಣ್ಣು ತಿನ್ಬೋದು. ಅದನ್ನು ನಾವು ಮಾಡಬೇಕು, ಅದನ್ನು ಎಲ್ಲರೂ ಆಚರಣೆ ಮಾಡಿ. ಅಂತಹ ಕೊನೆಗೆ ಇನ್ನೊಂದು ಸರ್ವಜ್ಞ ಬಹಳ ಅದ್ಭುತವಾದ ವಚನ, ಕಪ್ಪೆಗಳು ಮೀನುಗಳು ಇಪ್ಪುದದು ತೀರ್ತವೆ. ಬಹಳ ಅದ್ಭುತವಾಗಿ ಹೇಳ್ತಾನೆ, ಕಪ್ಪೆಗಳು ಮೀನುಗಳು ಇಪ್ಪುದದು ತೀರ್ತವೆ. ಮುಂದೇನಾದ್ರು ವಾಕ್ಯ ಮರ್ತೋಗ್ಬಿಟ್ಟಿದೆ, ಅದು ಅಷ್ಟು ಅದ್ಭುತವಾದಂತಹ ವಚನಗಳು ಸರ್ವಜ್ಞಂದು. ನೆನ್ಪಿಟ್ಕೊಳ್ಳೋಕ್ಕೂ ಸುಲಭ. ನಾನಿವತ್ತು ಮುಂಚೆನೆ ತಯಾರಾಗಿರ್ಲಿಲ್ಲ, ಇಲ್ಲದ್ರೆ ಈ ವಚನ ನೋಡ್ಕೊಂಡು ಬರ್ಬೋದಾಗಿತ್ತು. ಯಾವ ವಚನ ಹೇಳ್ಬೇಕು ಅಂತಾನೆ ನಾನು ಎಷ್ಟೋ ದಿವಸ ತೀರ್ಮಾನ ಮಾಡಿರಲ್ಲ, ಅವಾಗ ಏನು ಬರ್ತದೋ ಹಾಗೆ ಹೇಳ್ಬಿಡ್ತೀನಿ. ಅದಕ್ಕೆ ಈ 2 ವಚನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸತ್ಯರ ನಡೆತೀರ್ಥ, ನಿತ್ಯರ ನುಡಿತೀರ್ಥ, ಉತ್ತಮರ ಸಂಗವಾದ ತೀರ್ಥ, ಹರಿವ ನೀರು ಎತ್ತಣದ ತೀರ್ಥ ಸರ್ವಜ್ಞ. ತ್ರಿಗುಣಾತೀತರುಳು, ಪ್ರಕೃತಿ ವಿರಹಿತರುಳು, ಆವಗಂ ಮುಕುತಿಗೆಳೆಯಿಸುವ ಜನರುಳು, ಸಖತನ ವಿಲೇಸು ಸರ್ವಜ್ಞ. ಅಂತವ್ರು ಹುಡುಕಾಡಿ ಗೆಳೆತನ ಮಾಡಬೇಕು, ಅವ್ರ ಬೆನ್ನು ಹತ್ತಬೇಕು, ಜೊತೆಗೆ ಅವ್ರ ಸಂಘವನ್ನು ಸದಾ ಉಳಿಸ್ಕೋಬೇಕು. ಅದು ಬಹಳ ಮುಖ್ಯ. ಯಾವಾಗಲೂ ಒಂದ್ಸಾರಿ ಮಾಡಿ ಬಾಕಿ ಅಂತೆ ಮತ್ತೆ ದುಸ್ಸಂಗದಲ್ಲೇ ಇದ್ರೆ ಪ್ರಯೋಜನ ಆಗಲ್ಲ. ಮತ್ತೆ 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 ಆ ಸಂಘಕ್ಕೆ ಎಳೆಸ್ಬೇಕು ಮನಸ್ಸು. ಅದು ನಮ್ಮನ್ನು ಉದ್ಧರಿಸ್ತಕ್ಕಂಥದ್ದು, ಅದು ನಮ್ಮನ್ನ ಶುದ್ಧರನ್ನಾಗಿ ಮಾಡ್ತಕ್ಕಂಥದ್ದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.